ನಾನು 2 ಉದ್ಯೋಗದ ನಡುವೆ ನನಗೆ ಗೀಳಿತ್ತು. ಒಂದು ಲಾಯರ್ ಆಗೋದು, ನಾನು LLB ಕೂಡ ಮಾಡಿದ್ದೀನಿ. ಆಮೇಲೆ ಉಪನ್ಯಾಸಕಿ ಆಗೋದು. ನನಗೆ ಸರ್ಕಾರಿ ವೃತ್ತಿ ಬೇಗ ಸಿಕ್ಬಿಡ್ತು. ಬೇಗ ಸಿಕ್ಕಿದ್ರಿಂದ ನಾನು ಉಪನ್ಯಾಸಕಿ ಆದೆ. ಆಮೇಲೂ ಬಿಡಲಿಲ್ಲ, ಒಂದು ಕಡೆ ತೂಗುಯ್ಯಾಲೆ ಆಡ್ತಾನೇ ಇದ್ದೆ. ಯಾಕೆಂದರೆ ಗಂಡ ಲಾಯರ್ ಆಗಿರೋದ್ರಿಂದ ಅವ್ರಿಗೆ ಸಹಾಯ ಮಾಡ್ಬೋದೋ ಏನೋ ಅಂತ. ಬಟ್ ನನಗೆ ಒಂದು 9ನೇ ಕ್ಲಾಸಲ್ಲಿ ನೆಹರು ಇಂದಿರಾ ಪ್ರಿಯದರ್ಶಿನಿಗೆ ಬರೆದಂತಹ ಒಂದು ಪತ್ರ ಇತ್ತು. ಆ ಪತ್ರದಲ್ಲಿ ನೀನು ಲಾಯರ್ ಆಗೋದಕ್ಕಿಂತ ನೀನು ಶಿಕ್ಷಕ ವೃತ್ತಿಯನ್ನು ಮಾಡೋದು ಒಳ್ಳೆಯದು, ಅದು ನೋಬಲ್ ಪ್ರೊಫೆಷನ್ ಅಂತ ಹೇಳಿದ್ದು ತಲೆ ಒಳಗಡೆ ಉಳಿದಿತ್ತು. ಹಾಗಾಗಿ ಆಮೇಲೆ ನನಗೆ ಮನೆಯಲ್ಲೇ ಆ ವೃತ್ತಿಯ ಏರುಪೇರುಗಳನ್ನೆಲ್ಲ ನೋಡ್ತಾ ಇದ್ನಲ್ಲ, ಯಾಕೋ ಇಲ್ಲೆಲ್ಲೋ ತುಂಬ ಸುಳ್ಳು ಹೇಳ್ತಾರೆ, ಏನೋ ಸುಳ್ಳು ಸಾಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ಒಂಥರ ನಿಷ್ಕಪಟವಾದ ಮನಸ್ಸು ಲಾಯರ್ ಆದರೆ ಇರೋಕ್ಕಾಗಲ್ಲ ಅಂತ ನನಗನ್ನಿಸಿ ನಾನು ಹುಟ್ಟಿರೋದೇ ಶಿಕ್ಷಕಿ ಆಗೋದಕ್ಕೆ ಅಂಥೇಳಿ ನಾನು ಅಧ್ಯಾಪಕಿ ಆದೆ. ನನಗೆ ಎಲ್ಲರಂತೆ ಬರೀ ಪಾಠ ಮಾಡಿ ಬರೋದು ಮಾತ್ರ ಮುಖ್ಯ ಆಗಲಿಲ್ಲ. ಅಂದರೆ ಅಚ್ಚುಕಟ್ಟಾಗಿ ಪಾಠ ಮಾಡಿಬಿಟ್ಟು ಬಂದುಬಿಟ್ರೆ ನನ್ನ ವೃತ್ತಿಯ ಕೆಲಸ ಮುಗಿದೋಯ್ತು ಅಂತ ನಾನು ಅಂದ್ಕೊಳ್ಳಿಲ್ಲ. ಕಾರಣ ಇಷ್ಟೇ, ನಾನು ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಬರ್ತಾ ಇದ್ದ ಮಕ್ಕಳೆಲ್ಲ ತುಂಬ ಬಡತನದ ಹಿನ್ನೆಲೆ ಉಳ್ಳವರು. ಅವರ ನೋವುಗಳು ಬೇರೆ ಥರ ಇತ್ತು, ಅವರ ಭಾವನೆಗಳು ಬೇರೆ ಥರ ಇತ್ತು. ಅವರಿಗೆ ಪಾಠಕ್ಕಿಂತ ಹೆಚ್ಚಾಗಿ ಒಂದು ಭಾವುಕವಾಗಿ ಬೆಂಬಲವನ್ನು ನೀಡುವಂಥ ಒಬ್ಬ ಟೀಚರ್ ಬೇಕಾಗಿತ್ತು ಅನ್ನೋದು ತಿಳ್ಕೊಂಬಿಟ್ಟೆ. ಅದು ಇಲ್ಲಿ ನಾನು ರಾಜಾಜಿನಗರ ಶಿವನಹಳ್ಳಿಗೆ ಬಂದ ಮೇಲಂತೂ ಒಂದು 20 ವರ್ಷ ಹೆಚ್ಚು ಕಡಿಮೆ ಅಲ್ಲೇ ಕೆಲಸ ಮಾಡಿದ್ದೀನಿ. ಒಂದೇ ಕಾಲೇಜಲ್ಲಿ ಅಂದರೆ ಪ್ರಿನ್ಸಿಪಾಲ್ ಆಗು ಅಲ್ಲಿಗೆ ಬಂದೆ, ನಾನು ಉಪನ್ಯಾಸಕಿಯಾಗೂ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಏನು ಅಂತಂದರೆ ಬಹಳ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂತಾರಲ್ಲ, ಆ ಥರದ ಮಕ್ಕಳೆಲ್ಲ ಅಲ್ಲಿದ್ದರು. ತಂದೆ ತಾಯಿ ಸೆರೆಮನೆಯಲ್ಲಿ ಇರೋರು, ಆಮೇಲೆ ಮಕ್ಕಳೇ ಕೊಲೆ ಮಾಡಿರೋದು, ಚೂರಿ ಹಾಕಿರೋದು, ಚಾಕು ಹಾಕಿರೋದು ಅಂತ ಒಂದು ರೂಕ್ಷವಾದ ವಾತಾವರಣದಲ್ಲಿ ಬೆಳೆದಂತಹ ಮಕ್ಕಳಿದ್ರು. ಅವ್ರನ್ನ ಮಾತಾಡಿಸೋದಕ್ಕೂ ಟೀಚರ್ಸು ತುಂಬ ಹೆದರ್ತಾ ಇದ್ದರು. ನಾನು ಆ ಕಾಲೇಜಿಗೆ ಪ್ರವೇಶ ಮಾಡಿದಾಗ ಎಷ್ಟು ಜನ ಆ ಗುಂಪನ್ನು ಮಾತಾಡಿಸ್ಬೇಡಿ, ಅವರು ಕಾಲೇಜಿಗೆ ಬರೆದಿದ್ರು ಪರವಾಗಿಲ್ಲ, ಕ್ಲಾಸಿಗೆ ಬರೆದಿದ್ರು ಪರವಾಗಿಲ್ಲ, ಅವ್ರು ಅಲ್ಲೇ ಬೀದಿಲಿ ಕೂತಿರಿ ಅಂತ. ನನಗದು ತುಂಬ ದೊಡ್ಡ ಸವಾಲು ಅನ್ನಿಸ್ತು. ನಾನು ಈ ವೃತ್ತಿಯನ್ನು ತಗೊಂಡಿದ್ದೀನಿ, ಈ ವೃತ್ತಿಯನ್ನು ತಗೊಂಡ್ಮೇಲೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ಬಹುಶಃ ಭಾವನೆಗೆ ಸ್ಪಂದಿಸದೇ ಇರೋ ಜೀವ ಯಾವುದೂ ಇಲ್ಲ ಅಂತ ಆ ಮಕ್ಕಳನ್ನು ಮಾತಾಡಿಸಿದ ಮೇಲೆ ನನಗೆ ಗೊತ್ತಾಯಿತು. ಹೆಚ್ಚು ಅವರೊಳಗಿರೋ ಕ್ರೌರ್ಯವನ್ನು ಕಡಿಮೆ ಮಾಡೋದು ಕೇವಲ ಸಾಹಿತ್ಯ, ಸಂಗೀತ, ಕಲೆ ಅನ್ನೋದನ್ನು ಕಂಡುಕೊಂಡು ಅವರನ್ನು ಚಿತ್ರ ಬರೆಸೋದು, ಹಾಡು ಹೇಳಿಸೋದು, ಅವ್ರ ಕವಿತೆಯನ್ನು ಬರೆಸೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಂದು ದೊಡ್ಡ ಆಶ್ಚರ್ಯ ಅಂದರೆ ಇಡೀ ಕಾಲೇಜಿನ ವಾತಾವರಣ ಕೇವಲ 2 ವರ್ಷದಲ್ಲಿ ಬದಲಾವಣೆ ಆಯಿತು. ಅದರಿಂದ ನನಗೆ ಏನು ಅಂದರೆ, ನಾನು ಪ್ರಯೋಗಗಳನ್ನು ಮಾಡಿದ್ದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ನನ್ನನ್ನು ಬದಲು ಮಾಡ್ತಾ ಹೋದರು. ವಿದ್ಯಾರ್ಥಿಗಳೇ ನನಗೆ ಕಲಿಸ್ತಾ ಹೋದರು. ಒಬ್ಬ ಶಿಕ್ಷಕಿ ಹೇಗಿರಬೇಕು ಅನ್ನೋದನ್ನು ನಾನು ಅನೇಕ ಪ್ರಯೋಗಗಳನ್ನ ಮಾಡಿದ್ದೀನಿ. ಕೈ ಬರಹ ಪತ್ರಿಕೆಗಳನ್ನು ತಂದಿದ್ದೆ. ನಾನೇ ಕೂತ್ಕೊಂಡು ಇಡೀ ರಾತ್ರಿ ಕೈಯಲ್ಲಿ ಬರೆದು ಅವ್ರು ಕೊಟ್ಟಿರುವ ಕವನಗಳನ್ನೆಲ್ಲ ಅಲ್ಪ ಸ್ವಲ್ಪ ತಿದ್ದಿ ತೀಡಿ ಅವರಿಗೆ ನಾನೇನೋ ಬರೀಬಲ್ಲೆ, ನಾನೇನೋ ಮಾಡಬಲ್ಲೆ ಅನ್ನುವಂತಹ ಘನತೆಯನ್ನು ತಂದುಕೊಡೋ ಕೆಲಸ ಎಲ್ಲ ಮಾಡ್ತಾ ಇದ್ರೂ ವಿದ್ಯಾರ್ಥಿಗಳು ಕೂಡ ಈ ಇಡೀ ಪ್ರಕ್ರಿಯೆಯಲ್ಲಿ ನನ್ನನ್ನು ಬದಲು ಮಾಡ್ತಾ ಹೋದರು. ಒಬ್ಬ ಶಿಕ್ಷಕಿ ಬರೀ ಪಾಠ ಮಾಡೋದೇ ಅಲ್ಲ, ಡ್ಯೂಟಿ ಅಂತ ಮಾಡೋದಲ್ಲ, ಅದನ್ನು ಮೀರಿದ್ದು ಏನೋ ಇದೆ ಅನ್ನೋದನ್ನು ಕಲಿಸಿದ್ರು. ಹೀಗೆ ಆಮೇಲೆ ನಾನು ಶಿಕ್ಷಕಿ ಆದಮೇಲೆ ಪ್ರಿನ್ಸಿಪಾಲು ಆಗಿದ್ದೆ. ಆವಾಗ ನನಗೆ ಇನ್ನೂ ಹೆಚ್ಚು ಆಡಳಿತವನ್ನು ನಡೆಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೋದು ಅನ್ನೋದಕ್ಕೆ ಹೆಚ್ಚು ನನಗೆ ಅವಕಾಶಗಳು ಸಿಕ್ತು.